ನಿಮಗಾದರೆ ದೊಡ್ಡ ಜಗತ್ತಿದೆ, ಎಲ್ಲಿ ಬೇಕಾದ್ರೂ ಬದುಕ್ಬೋದು, ಏನು ಬೇಕಾದ್ರೂ ಮಾಡ್ಬೋದು ನೀವು. ಆದರೆ ನಂದು ಇರೋದೇ ಇಷ್ಟಾಗಲ್ಲ, ಅದರಲ್ಲಿ ಇವನು ಬಿಟ್ಟರೆ ನನಗೆ ಯಾರೂ ಇಲ್ಲ. ಆತ್ಮಹತ್ಯೆಗೆ ತೊಡಗಿಸ್ಕೊಳ್ಳೋಕ್ಕೆ ಹೊರಟವರಿಗೆ ಈ ಸಾಲು ಇವರು ಕೇಳ್ತಾ ಇರಬೇಕದು. ಈ ಶುಭಯೋಗ ಕೂಡಿ ಬಂತಮ್ಮ ಹಾಡು ಬರುತ್ತೆ, ಅವಳ ವ್ಯೂ ಪಾಯಿಂಟಲ್ಲಿ ಅವಳ ಫ್ಯೂಚರ್ ಏನು ನಂದು ಅನ್ನೋದು ಖುಷಿಗೆ ಅವಳ ಆ ಹಾಡು ಬರುತ್ತೆ, ಆ ಕನಸು. ಅದಕ್ಕೋಸ್ಕರ ಶುಭಯೋಗ ಕೂಡಿ ಬಂತಮ್ಮ. ಶುಭಯೋಗ ಕೂಡಿ ಬಂತಮ್ಮ, ಶುಭ ವೇಳೆ ಮೂಡಿ ಬಂತಮ್ಮ, ನನ್ನ ಆಸೆ ಜಮ್ ಅಂತ ಜಮ್ ಅನ್ನೋದಕ್ಕೊಂದು ಇದಿದೆ. ಅದು ಯಾಕೆ ಜಮ್ ಅಂತ ಪದ ಬಂತೇಳಿ? ಅದು ಡೈಲಾಗ್ ಅಲ್ಲಿದೆ. ಅದು ಎಲ್ಲಿ ಅಂದರೆ ಸಂಕ ದಾಟಬೇಕಾದ್ರೆ ಫಸ್ಟ್ ಟೈಮ್ ಅವನು ಶಾನ್ಭೋಗ್ರ ಮನೆಗೆ ಅಜ್ಜಿ ನೋಡೋಕೆ ಬಂದಾಗ ಶಂಕರ ಅವನಿಗೆ ಸಂಕ ದಾಟೋಕೆ ಬರಲ್ಲ. ಫಸ್ಟ್ ಟೈಮ್ ಅವ್ನಿಗೆ ಗೊತ್ತಿಲ್ಲ ಅವನಿಗೆ ಸಂಕ ಹೆಂಗೆ ದಾಟಬೇಕು ಅಂತ. ಯಾಕೆಂದ್ರೆ 3 ಬಿದಿರು ಹಿಂಗೆ ನಿಂತಿರುತ್ತೆ, ಅದ್ರ ಮೇಲೆ ಬ್ಯಾಲೆನ್ಸ್ಡಾಗಿ ನಡ್ಕೊಂಡು ಹೋಗ್ಬೇಕು. ಅವರೇ ನಡ್ಕೊಂಡು ಹೋಗ್ಬಿಡ್ತಾರೆ. ಅಡಿಕೆ ಮರನ ಹಾಕಿರ್ತಾರಲ್ಲ, ಅದು ಹಿಂಗಂತ ಇರುತ್ತೆ ನಡೆದಾಗ. ಗಾಬರಿಯಾಗಿ ಅವ್ನು ನಿಂತುಬಿಟ್ಟಿರ್ತಾನೆ. ಸೊ ಅಂತ ಇದರಲ್ಲಿ ಇವನ ಮೂಮೆಂಟಲ್ಲಿ ಅವಳು ಹೋಗ್ಲಾ ಬೇಡವಾ ಅಂತ ನಿಂತಿರ್ಬೇಕಾದ್ರೆ ಅವನು ಇವಳು ಜುಮ್ ಅಂತ ಬಂದ್ಬಿಡಿ ಅಂತಾಳೆ. ಇವನು ಜುಮ್ ಅನ್ಕೊಂಡು ಹೊಡ್ತಾನೆ. ಆ ಜುಮ್ ಅನ್ನೋದೇ ನನ್ನನ್ನು ಕ್ರಾಸ್ ಮಾಡ್ತು ಅನ್ನೋ ಥರ. ಆ ಜಮ್ ಅನ್ನೋದು ಇಲ್ಲಿ ಕೂಡ ಬಳಕೆ ಆಗಿದೆ. ಈ ಶುಭಯೋಗ ಕೂಡಿ ಬಂತಮ್ಮ ಹಾಡು ಬರುತ್ತೆ, ಅವಳ ವ್ಯೂ ಪಾಯಿಂಟಲ್ಲಿ ಅವಳ ಫ್ಯೂಚರ್ ಏನು ನಂದು ಅನ್ನೋದು ಖುಷಿಗೆ ಆ ಹಾಡು ಬರುತ್ತೆ, ಆ ಕನಸು. ಅದಕ್ಕೋಸ್ಕರ ಶುಭಯೋಗ ಕೂಡಿ ಬಂತಮ್ಮ. ಸೊ ಇಡೀ ಆಸೆಯನ್ನು ಅವಳ ವ್ಯೂ ಪಾಯಿಂಟಲ್ಲೇ ಹೇಳ್ತಾ ಇದ್ದಿದ್ದರಿಂದ ಅವಳು ಮದುವೆ ಧಾರೆ ಎಳೆಯೋದು, ಮದುವೆ ಆಗೋದು, ಮತ್ತು ಇದು ರಾತ್ರಿ ಕಳೆಯೋದು, ಪ್ರಥಮ ರಾತ್ರಿ ಕಳೆಯೋದು, ಈ ಎಲ್ಲ ಸವಿಗನಸುಗಳನ್ನು ಮುಗಿಸ್ಕೊಂಡು ಆ ಹಾಡಿನ ಎಂಡ್ ಅಷ್ಟೊತ್ತಿಗೆ ಅವನು ಜಲಪಾತದಲ್ಲಿ ಕೆಲಸ ಮಾಡ್ತಾ ಇರೋದಕ್ಕೆ ಬರ್ತೀವಿ ನಾವು. ಆ ಕರೆಂಟ್ ಜನ್ರೇಟ್ ಮಾಡ್ತಾ ಇರ್ತಾನಲ್ಲ ಜಲಪಾತದಲ್ಲಿ, ಆ ಇದಕ್ಕೆ ಬರ್ತಾ ಇರ್ತೀವಿ. ಸೊ ಇಡೀ ಹಾಡು ಇವಳ ವ್ಯೂ ಪಾಯಿಂಟಲ್ಲಿ ಮದುವೆ ಆಯಿತು, ಸಂತೋಷವಾಗಿ ಜೀವನ ಮಾಡ್ತೀವಿ ನಾವು ಇನ್ಮೇಲೆ ಅನ್ನುವಂತಹ ಕನಸಿನ ಜೊತೆಯಲ್ಲಿ ಅದು ವಾಸ್ತವಕ್ಕೆ ಬಂದರೆ ಇವನು ಅದು ಯಾವುದೂ ಇಲ್ಲ. ಅವನ ಪಡೆಗೆ ಅವನು ಯಾವುದೋ ಕರೆಂಟ್ ಇದು ಮಾಡೋದಕ್ಕೆ ತಯಾರಿಯಲ್ಲಿ ಇರ್ತಾನೆ. ಆದರೆ ಅಲ್ಲಿಗೆ ವರಲಕ್ಷ್ಮಿಯನ್ನು ಕರ್ಕೊಂಡು ಇವಳೇ ಬರ್ತಾಳೆ. ವರಲಕ್ಷ್ಮಿ ಇವಳನ್ನ ನೋಡೋಕ್ಕೆ ಬಂದ್ಬಿಟ್ಟಿರ್ತಾಳೆ. ಸೊ ಹಾಗಾಗಿ ಆಗಲೂ ಕೂಡ ಇದು ವರಲಕ್ಷ್ಮಿನ ಶ್ರೀಮತಿನ ಯಾರ ಜೊತೆ ಇವನ ಬದುಕು ಅನ್ನೋ ಇದು ಬಂದ್ಬಿಡುತ್ತೆ. ಅಲ್ಲಿ ಒಂದು ಪ್ರೇಕ್ಷಕರಿಗೆ ಒಂದು ಪ್ರಶ್ನೆ ಬರುತ್ತೆ. ಹೌದು. ಆಮೇಲೆ ಹಾಗೇನೆ ಹೋಗುತ್ತೆ ಅದು ಕೂಡ. ಎಲ್ಲಿವರೆಗೆ ಅಂದರೆ ಇವಳು ಭಾಳ ಚೆನ್ನಾಗಿ ಅವ್ರನ್ನ ಮನೆಗೆ ಬಂದವ್ರನ್ನ ಅತಿಥಿಗಳನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾಳೆ ಅಂದರೆ, ಅವಳು ನಮ್ಮ ಮನೇಲಿ ಇರಬೇಕು, ನನ್ನ ಜೊತೆ ಬರಬೇಕು ಅಂಥೇಳಿ ಮನೆ ಕರ್ಕೊಂಡು ಹೋಗ್ತಾಳೆ. ಮನೆ ಕರ್ಕೊಂಡು ಹೋಗ್ಬಿಟ್ಟು ಮನೆಯಲ್ಲಿ ಅವಳಿಗೆ ಬೆಳೆದಿಂಗಳನ್ನ ತೋರಿಸ್ತಾ ಅವಳಿಗೆ ಹೇಳ್ತಾಳೆ, ನೀವು ದೊಡ್ಡವರು, ನಿಮಗೆ ತುಂಬ ಜಗತ್ತು ದೊಡ್ಡದು, ನನ್ನ ಜಗತ್ತು ಚಿಕ್ಕದು, ದಯವಿಟ್ಟು ಅದನ್ನು ಡಿಸ್ಟರ್ಬ್ ಮಾಡಬೇಡಿ. ಅಲ್ಲಿ ಅವಳಿಗೆ ಅರ್ಥ ಆಗತ್ತೆ ವರಲಕ್ಷ್ಮಿಗೆ, ಓಹೋ ನಾನು ತಪ್ಪು ಮಾಡಿದೆ, ಶಂಕರ ನನ್ನ ಜಗತ್ತಿನಲ್ಲಿದ್ದಾನೆ ಅಂತ ಅಂದ್ಕೊಂಡು ಬಂದೆ, ಅವನು ಇವಾಗ ಈ ಜಗತ್ತಿನಲ್ಲಿದ್ದಾನೆ ಅಂತ ಹೇಳಿ ಅಲ್ಲಿ ಡಿಸೈಡ್ ಮಾಡಿ ಈ ಉಂಗುರ ಇತ್ತಲ್ಲ
ವಿಸ್ಮಯದ ಉಂಗುರ, ಅದನ್ನು ಅವಳಿಗೆ ಕೊಟ್ಟುಬಿಟ್ಟು ಹೊಟ್ಟೋಗ್ತಾಳೆ. ಅವಳು ಯಾಕೆ ಕೊಟ್ಟಲು ಏನೂ ಗೊತ್ತಿಲ್ಲ ಇವಳಿಗೆ, ಶ್ರೀಮತಿಗೆ ಇದು ಯಾಕೆ ಹೀಗೆ ಕೊಟ್ಲಲ್ಲ ಅಂತ ಅದನ್ನು ನೋಡ್ತಾ ನಿಂತಿರ್ತಾಳೆ. ಕೊಟ್ಬಿಟ್ಟು ಹೋಗಿರ್ತಾಳೆ. ಅಂದರೆ ಅದೊಂದು ರೂಪಕವಾಗಿ ಸಿಂಬಲ್ ಆಗಿ ಬರ್ತಾನೇ ಇರುತ್ತೆ. ಮತ್ತು ಇವಳಿಗೆ ಜ್ವರ ಬರುತ್ತೆ. ಆ ಮಳೆಯಲ್ಲಿ ನೆಂದು ಇದೆಲ್ಲ ಆಗಿ ಶಾನ್ಭೋಗರಿಗೆ ಇದರಿಂದ ಮನೆಗೆ ಎಳ್ಕೊಂಡು ಹೋಗೋಕ್ಕೆ ಮಳೆಯಲ್ಲಿ ಬಂದುಬಿಟ್ಟಿರ್ತಾರೆ. ಅದರಲ್ಲಿ ಅವಳು ಅವನಿಂದ ತಪ್ಪಿಸ್ಕೊಂಡು ವಾಪಸ್ ಈ ಮನೆಗೆ ಬಂದಿರ್ತಾಳೆ. ಅವ್ನು ಕೂಡ ಹಾಕಿರ್ತಾರೆ ಶಾನ್ಭೋಗರು ಇವಳನ್ನ, ಅಲ್ಲಿಂದ ತಪ್ಪಿಸ್ಕೊಂಡು ಬಂದಿರ್ತಾಳೆ. ಆ ಜ್ವರ ತಡೀಲಾರ್ದೆ ಅವಳು ಆಲ್ಮೋಸ್ಟ್ ಡೆಲಿರಿಯಮಲ್ಲಿ ಸಾಯ್ತಾಳೆ ಶ್ರೀಮತಿ. ಸಾಯೋವಾಗ ಆ ಉಂಗುರನ ವಾಪಸ್ ಇವನು ಕೈ ಕೊಡ್ತಾಳೆ. ಎಂಥ ಸೆಂಟಿಮೆಂಟ್ ಅದು. ಆಮೇಲೆ ಅವಳು ಕೇಳ್ತಾಳಲ್ಲ, ನೀನು ಯಾಕೆ ಬಂದೆ ಇಲ್ಲಿಗೆ, ಯಾಕೆ ಬಂದೆ ಅಂತ ಕೇಳ್ತಾಳಲ್ಲ, ಅದಂತೂ ಭಾಳ ಟಚಿಂಗ್. ಇದು ನೀವು ಯಾಕೆ ಬಂದ್ರಿ ಇಲ್ಲಿಗೆ, ನೀವು ಯಾಕೆ ಬಂದ್ರಿ, ನನ್ನ ಇದನ್ನು, ಹೌದು, ನನ್ನ ಜಗತ್ತಿಗೆ ನೀವು ಯಾಕೆ ಇಲ್ಲಿ ಯಾಕೆ ಬಂದ್ರಿ ಅಂತ ಶ್ರೀಮತಿ ವರುಣ ಕೇಳೋದು. ನಿಮಗಾದರೆ ದೊಡ್ಡ ಜಗತ್ತಿದೆ, ಎಲ್ಲಿ ಬೇಕಾದ್ರೂ ಬದುಕ್ಬೋದು, ಏನು ಬೇಕಾದ್ರೂ ಮಾಡ್ಬೋದು ನೀವು, ಆದರೆ ನನ್ನದು ಇರೋದೇ ಇಷ್ಟಾಗಲ್ಲ, ಅದರಲ್ಲಿ ಇವನು ಬಿಟ್ಟರೆ ನನಗೆ ಯಾರೂ ಇಲ್ಲ ಅನ್ನೋ ಒಂದನ್ನು ಹೇಳುತ್ತೆ. ಆ DC ಬಂದು ಕರೆಂಟ್ ಚೆಕ್ ಮಾಡಿ ಅದಕ್ಕೊಂದು ಕಂಪ್ಲೇಂಟ್ ಕೊಟ್ಟಿರ್ತಾನೆ ಶಾನ್ಭೋಗ. DCನೇ ಬಂದು ಚೆಕ್ ಮಾಡ್ತಾನೆ. ಅವ್ನು ಮುಟ್ಟಿ ಸತ್ತೋದ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿರ್ತಾನೆ, ಎಲೆಕ್ಟ್ರಿಸಿಟಿ ಮುಟ್ಬಿಟ್ಟು ಅವನ ಸತ್ತೋದ ಅಂತ. ಅವ್ನು DC ಬಂದು ಕ್ವಶನ್ ಮಾಡಿದಾಗ ಅವನು ಸತ್ತೋದವನು ಯಾರಪ್ಪ ಅಂತಂದರೆ ನಾನೇ ಸರ್ ಅಂತ ಸತ್ತೇ ಇರಲ್ಲ. ಇವನು ಶಾನ್ಭೋಗಿಗೆ ಚೆನ್ನಾಗಿ ಬೈದ್ಬಿಟ್ಟು ಹೊರಟೋಗ್ತಾನೆ DC ಅವರಿಗೆ. ಅದಾದಮೇಲೆ ಇವಳನ್ನ ಮನೇಲಿ ಕೂಡ ಹಾಕೋದು, ಅಲ್ಲಿಂದ ತಪ್ಪಿಸ್ಕೊಂಬರೋದು ಇವೆಲ್ಲ ಬಂದಿರುತ್ತೆ. ಸೊ ಅದರ ನಂತರದ ಇದರಲ್ಲೇ ಅವಳ ಸಾವು ಆದಮೇಲೆ ಇವನು ತನ್ನ ಎಲ್ಲ ಇದನ್ನು ಇಲ್ಲಿಂದ ಇನ್ನು ಸಾಧ್ಯ ಇಲ್ಲ ಇಲ್ಲಿರೋದು ಅನ್ನೋ ಇದಕ್ಕೆ ಬಂದ್ಬಿಡ್ತಾನೆ. ನಾನಿಲ್ಲ ಬಿಟ್ಟು, ಯಾಕೆಂದರೆ ಅಷ್ಟರಲ್ಲಾಗಲೇ ಅವರ ಬ್ರಿಡ್ಜನ್ನೇ ಬಾಂಬ್ ಬಿಟ್ಟು ಹೊಡಿಯೋಕ್ಕೆ ಹೋಗಿರ್ತಾನೆ ಶಾನ್ಭೋಗ. ಸೊ ಅದು ನೋಡಿದ್ರೆ ಅದೇ ಬ್ರಿಡ್ಜ್ ಮೇಲೆ ಶ್ರೀಮತಿನ ಉಳಿಸ್ಕೊಳ್ಬೇಕು ಅಂಥೇಳಿ ಶಂಕರ ಅವಳನ್ನ ಎತ್ಕೊಂಡು ಹೋಗ್ತಿರ್ತಾನೆ. ಅಂದರೆ ನನ್ನ ಮಗಳನ್ನು ಉಳಿಸೋದಕ್ಕೋಸ್ಕರ ಹೋಗ್ತಾ ಇದ್ದಾನಲ್ಲ ಅನ್ನೋದು ಗೊತ್ತಾಗುತ್ತೆ ಅವನಿಗೆ. ಶಾನ್ಭೋಗಂಗೆ ಹುಚ್ಚಿಡಿದು ಬಿಡುತ್ತೆ. ಅದಾದಮೇಲೆ ಕಲ್ಲುಗಳೆಲ್ಲ ಪೇರಿಸ್ತಾ ಕೂತಿರ್ತಾನೆ, ಮನೆ ಕಟ್ತಿರ್ತಾನೆ. ಸೊ ಇವನು ಆ ಬಾಂಬ್ನ ಇದರಲ್ಲಿ ಅವಳಿಗೇನೂ ಆಗದಂಗೆ ತಡೆದು ಉಳಿಸ್ಕೊಳಕ್ಕೆ ಟ್ರೈ ಮಾಡ್ತಾನೆ. ಔಷಧಿ ತೊಗೊಂಬಂದು ಮತ್ತೆ ಕುಡಿಸ್ತಾನೆ, ಬಟ್ ಹೊಟ್ಟೋಗ್ತಾಳೆ. ಇಷ್ಟೆಲ್ಲ ಒದ್ದಾಟಗಳ ಮಧ್ಯೆ ಹಿಂಗೆಲ್ಲ ಆಯ್ತಲ್ಲ, ನಾವು ಹೊರಡಬೇಕು, ಇಲ್ಲಿರಬಾರ್ದು ಅನ್ನೋ ಡಿಸಿಷನ್ ಬಂದಾಗ ಮುತ್ತಿ ಅವನನ್ನು ತಡಿತಾನೆ. ಅದು ಹಂಗಲ್ಲ ಸರ್, ನೀವಿರಬೇಕು ಅಂತ. ಯಾಕೆ ಅಂತ ಹೇಳಿದ್ರೆ, ನಾವು ಬದುಕಿದ್ದೀವಿ ಅನ್ನೋ ಒಂದೇ ಕಾರಣ ಸಾಕು ಮಗ, ಇನ್ನೂ ಚೆನ್ನಾಗಿ ಬದುಕೋದಕ್ಕೆ. ಎಂಥ ಮಾತದು. ಎಷ್ಟೋ ಜನ ಬದುಕೇ ಇಲ್ಲಪ್ಪ. ಹೌದು, ಇಲ್ಲ ಅವರಷ್ಟೇ ಇಲ್ಲ ಅಷ್ಟೇ. ನಾವು ಬದುಕಿದ್ದೀವಿ ಅನ್ನೋ ಒಂದೇ ಕಾರಣ ಸಾಕು, ನಾವು ಇನ್ನೂ ಚೆನ್ನಾಗಿ ಬದುಕೋಕೆ. ಈ ಮಾತು ಹೇಳ್ತಾನೆ. ಹೌದು, ಈ ಆತ್ಮಹತ್ಯೆಗೆ ತೊಡಗಿಸ್ಕೊಳ್ಳೋಕ್ಕೆ ಹೊರಟವರಿಗೆ ಈ ಸಾಲು ಇವರು ಕೇಳ್ತಾ ಇರಬೇಕದು. ಸೊ ಆ ಮಾತಿನ ನಂತರ ಅವನಿಗೆ ಅನಿಸುತ್ತೆ ಇಲ್ಲ ಅಂಥೇಳಿ. ಅಷ್ಟು ಹೇಳಿದ್ರು ಒಂದು ಹೆಜ್ಜೆ ಮುಂದಕ್ಕೆ ಹೋದರೆ ಅಪ್ಪ ಬಂದಿರ್ತಾನೆ ಡೆಲ್ಲಿಯಿಂದ. ಎಲ್ಲ ಬಿಟ್ಟು ಇವನ ಹತ್ರ ಇವನ ಜೊತೆ ಇರಬೇಕು ಅಂತ ಬಂದಿರ್ತಾನೆ. ಅಪ್ಪ ಒಬ್ಬನೇ ಬಂದಿರಲ್ಲ, ಅಮ್ಮನೂ ಬಂದಿರ್ತಾಳೆ. ಇವನಿಗೆ ಆಶ್ಚರ್ಯ ಆಗ್ಬಿಡುತ್ತೆ, ಅಪ್ಪ ಅಮ್ಮ ಇಬ್ಬರು ಬಂದುಬಿಟ್ಟಿದಾರಲ್ಲ ಅಂತ. ಅಪ್ಪ ಅಮ್ಮ ಇಬ್ಬರೇ ಅಲ್ಲ, ಅಲ್ಲಿಂದ ಮನೆ ಹತ್ರ ಕರ್ಕೊಂಬಂದರೆ ವರಲಕ್ಷ್ಮಿ ಬಂದಿರ್ತಾಳೆ. ಸೊ ಹೊಸ ಆಸೆ ಒಂದು ಚಿಗುರಿದ ಕನಸು ಮತ್ತೆ ಪ್ರಾರಂಭ ಆಗುತ್ತೆ. ಅವಳು ಇಲ್ಲೇ ಡಾಕ್ಟ್ರಾಗಿ ಹಳ್ಳಿನಲ್ಲಿ ಉಳಿತಾಳೆ. ಅವಳು ಆ ಮಲೇರಿಯಾ ಅದು ಇದು ಎಲ್ಲ ಇದೆಯಲ್ಲ, ಅದನ್ನೆಲ್ಲ ನೋಡ್ಕೋತಾಳೆ, ಡಾಕ್ಟ್ರ್ ಆಗ್ತಾಳೆ. ಮತ್ತೆ ಅವನನ್ನು ಆ ನೆಲಕ್ಕೆ ಮತ್ತು ಆ ಮೂಲಕ್ಕೆ ಅವನನ್ನು ಮತ್ತೆ ಸೆಳೆದುಕೊಳ್ಳುತ್ತೆ. ಇಡೀ ಕತೆ ಪಾಸಿಟಿವ್ ಆಗಿ ಎಂಡ್ ಆಗುತ್ತೆ. ಚಿಗುರಿದ ಕನಸಿನ ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ, ಕಾದಂಬರಿಯ ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ, ಯಾವುದೇ ಬದುಕು ನಿರಂತರವಾಗಿ ಎಲ್ಲ ವಿಧಿಯ ಆಟಗಳ ಮಧ್ಯೆಯೂ ಕೂಡ ನಾಳಿನ ಬಗ್ಗೆ ಕನಸು ಕಾಣ್ತಾನೆ ಅದು ನಡೆಯುತ್ತೆ ಅಂತ. ಸಿನಿಮಾ ಅದನ್ನೇ ಭಾಳ ಚೆನ್ನಾಗಿ ಹೇಳುತ್ತೆ. ಪಾಸಿಟಿವ್ ಫಿಲ್ಮ್. ಹೌದು. ನಮ್ಮಲ್ಲಿ ಭಾಳಷ್ಟು ಜನಕ್ಕೆ ಎಂಡ್ಗಳು ಯಾವಾಗಲೂ ತಳಮಳ ಸರಿಯಾಗಿರಲ್ಲ ಎಷ್ಟೋ ಸಲ. ತುಂಬ ಇಲ್ಲಿ ಡೆಫಿನೆಟ್ ಎಂಡ್ ಇರುತ್ತೆ. ಶುಭಮ್ ಅನ್ನೋ ಎಂಡ್ ಅಲ್ಲ ಅದು, ಅದೇ ಇನ್ನೊಂದು ಹುಡುಕಾಟಕ್ಕೆ ಹೊರಟಿದ್ದಾರೆ ಅಂತ. ಸೊ ಈ ರೀತಿಯ ಒಂದು ಸಿನಿಮಾವನ್ನು ನಾವು ಮಾಡಿಕೊಟ್ಟಾಗ, ನಾನು ಅದನ್ನ ಆಗಲೇ ಮೊದಲನೇ ಸಲನೇ ಹೇಳಿದೆ ನಿಮಗೆ, ಒಂದು ರೀತಿಯ ವಿಷಾದ ಗಾಥೆಯನ್ನು ಅದು
ತನ್ನ ಜೊತೆಲೇ ಇಟ್ಕೊಂಡಿದ್ರು ಕೂಡ ಇಡೀ ಸಿನಿಮಾ ಮುಗಿದ ಮೇಲೆ ಒಂದು ತೃಪ್ತಿಯನ್ನು ಕಾಣುತ್ತೆ. ಅಬ್ಬಾ ಎಷ್ಟು ಕಷ್ಟಪಟ್ಟರು ನಮ್ಮ ತನ ಉಳಿಸ್ಕೋಬೇಕಪ್ಪ, ನಮ್ಮ ತನ ಇದ್ರೇ ನಾವು ಬದುಕೋಕ್ಕೆ ಸಾಧ್ಯ, ನಮ್ಮದೊಂದು ಐಡೆಂಟಿಟಿ ಇರಬೇಕಪ್ಪ, ನಮ್ಮ ಮೂಲ ನಮಗೆ ಗೊತ್ತಿರಬೇಕಪ್ಪ ಅಂತ ಈ ತರಹದ ಒಂದು ಪಾಸಿಟಿವ್ ಎಲಿಮೆಂಟಿಂದ ಚಿತ್ರ ನೋಡಿದ ಪ್ರತಿಯೊಬ್ಬ ಪ್ರೇಕ್ಷಕನು ಹೋಗುವ ಹಾಗೆ ಅದು ಮಾಡುತ್ತೆ.